ಚಾಲೆಂಜ್ ಹಾಕ್ತೀನಿ, ಒಂದು ಒಬ್ಬ ಚಾಲೆಂಜ್ ಕೊಡ್ತೀನಿ ಸ್ವಾಮಿ. ಯೋಗ್ಯತೆ ಇದೆ ಅಂದ್ರೆ ನಾನು ಚಿಕ್ಕವಾಗೆ ನಾನು ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಗಿರಿ ವ್ಲಾಗ್ಸ್. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೈಸ್. ಕರೆಕ್ಟಾಗಿ ಟೈಮ್ ಬಂದು 9:17 ಆಗಿದೆ. ಪ್ರೆಸೆಂಟ್ ನಾವಿರೋದು ತುಮಕೂರು ಹೈವೇ ಅಲ್ಲಿದ್ದೀರಿ ಗೈಸ್. ಇಲ್ಲೇ ಒಂದು ಟೀ ಬ್ರೇಕಿಗೆ ಹಾಕಿದ್ರಿ. ಸೊ ಬೆಂಗಳೂರಿಂದ ಬರಬೇಕಾದ್ರೆ ವ್ಲಾಗ್ ಏನೂ ಮಾಡಿಲ್ಲ. ನೀವು ಆ ಜಾಮಲ್ಲಿ ಏನು ನೋಡ್ತೀರಾ ಅಂತ ಅಂದ್ಬಿಟ್ಟು ನಾನು ವ್ಲಾಗ್ ಮಾಡೋದಕ್ಕೆ ಹೋಗಿಲ್ಲ. 6 ಜನ ಕೇಳ್ತಾ ಇದ್ರಿ, ಬ್ರೋ ಮೋಟೋ ವ್ಲಾಗ್ ಬಿಟ್ಬಿಟ್ರಾ ಆ್ಯಂಡ್ ಮಾನ್ಸೂನ್ ರೈಡ್ ಯಾಕೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರಿ. ಸ್ವಲ್ಪ ಕಮಿಟ್ಮೆಂಟ್ ಇತ್ತು, ಆ ಕಾರಣಕ್ಕಾಗಿ ನಾನು ರೈಡ್ಗಳ್ನ ಸ್ಟಾಪ್ ಮಾಡಬೇಕಾಗಿತ್ತು. ಇವಾಗ ಆ ಕಮಿಟ್ಮೆಂಟ್ ಕ್ಲಿಯರ್ ಆಗಿದೆ, ನೋ ಇಶ್ಯೂಸ್. ಇನ್ನು ಮುಂದೆ ರೈಡ್ಗಳು ಮಾಡ್ತಾ ಇರ್ತೀನಿ. ಆ್ಯಂಡ್ ಮಾನ್ಸೂನ್ ರೈಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಗೈಸ್, ಮಾಡುವ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬಾ ಬೇಕು. ಸೊ ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಏನೋ ಒಂದು ಮಾಡಿಬಿಟ್ಟು ಹೋಗಿ ಲೈಕ್ ಮಾಡಿ, ಇಲ್ಲ ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಸರಿ ಬಿಡು ಗೈಸ್, ಲೆಫ್ಟ್ ಸೈಡಲ್ಲಂತೂ ಪೆಟ್ರೋಲ್ ಬಂಕ್ ಮಾತ್ರ ಹೆವಿ ಆಗಿದೆ ಗುರು. ಏನೊಂದು 5 ಕಿಲೋಮೀಟ್ರಿಗೆ ಒಂದೊಂದು ಪೆಟ್ರೋಲ್ ಬಂಕ್ಗಳವೆ ಲೆಫ್ಟಲ್ಲಿ. ಆದರೆ ಮೈಸೂರು ರೋಡಲ್ಲೆಲ್ಲ ಇಲ್ಲ ಪೆಟ್ರೋಲ್ ಬಂಕು. ಸೊ ಗೈಸ್, ನೋಡ್ತಾ ಇದ್ದೀರಲ್ಲ, ನನ್ನ ಕೈ ಸ್ಟ್ರೈಟಾಗಿ ನೋಡಿ, ಮಂದಾರಗಿರಿ ಬೆಟ್ಟ, ಅದೊಂದು ಬುದ್ಧ ಸ್ಟ್ಯಾಚು, ಅದೊಂದು ಗಿಡ ಇದೆಯಲ್ಲ, ಸೊ ಆ ಗಿಡದ ಹತ್ರ ನೋಡಿ ಎಷ್ಟು ದೂರದಲ್ಲಿದೆ. ಸೊ ಅಷ್ಟು ಮೆಟ್ಲು ಹತ್ತಬೇಕು ನಾವು ಅಲ್ಲಿ ಹೋಗಬೇಕು ಅಂತ ಅಂದರೆ. ಸೊ ಗೈಸ್ ಬನ್ನಿ ಹೋಗೋಣ. ಸೊ ಗೈಸ್, ಸ್ಟೆಪ್ಸ್ ಹತ್ತೋರು ಸ್ಟೆಪ್ಸ್ ಹತ್ಬೋದು. ಗಾಡಿಯಲ್ಲಿ ಬಂದವರು ರೈಟಲ್ಲಿ ಇಲ್ಲೊಂದು ಆರ್ಚ್ ಇದೆ, ಆ ಆರ್ಚ್ ರೈಟಲ್ಲಿ ಹೋಗಿ ಮೇಲೆ ಗಂಟನೂ ಹೋಗುತ್ತೆ. ಆಯಿತು. ಆಮೇಲೆ ವಾವ್, ಲೇಕ್ ನೋಡು ಎಷ್ಟು ಚೆನ್ನಾಗಿದೆಯಲ್ಲ. ಹಾಂ, ಇದೇ ಲೇಕ್. ಚೆನ್ನಾಗಿದೆ. ಹಾಂ ಹಾಂ ಹಾಂ, ಬಂಡೆಗಳು ಹೆವಿ ಬಂಡೆಗಳು ಐತಪ್ಪ. ಏಕೆ? ಹಾಂ, ಸ್ವಲ್ಪ ಮಣ್ಣೇನಾರ ಕುಸಿದ್ಬಿಡ್ತು ಅಂದರೆ ಬಿದ್ದುಬಿಡುತ್ತೆ. ಸೊ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ, ಏನೋ ಅಂಗಡಿ. ಆಮೇಲೆ ಫಸ್ಟು ಮೇಲೆ ಹೋಗಿ ಬಂದು ಇಲ್ಲಿ ಕೆಳಗಡೆ ಸ್ವಲ್ಪ ಗಾಡಿದು ಫೋಟೋ ಶೂಟ್ ಮಾಡೋಣ. ಯಾರೋ ಒಬ್ಬರು ಕೂತಿದ್ದಾರೆ, ಯಾರೋ ಒಂದು ಹುಡುಗಿ ಒಂದು ಹುಡುಗ. ಹಾಂ, ಶರತ, ಒಂದು ಹುಡುಗಿ ಒಂದು ಹುಡುಗ ಶರತ. ಯಾರಂದರೆ ಯಾರೂ ಇಲ್ಲ ಗೈಸ್. ವರ್ಕಿಂಗ್ ಡೇಸಲ್ಲಿ ಬನ್ನಿ, ವೀಕ್ ಡೇಸಲ್ಲಂತೂ ಬರೋದಕ್ಕೆ ಹೋಗ್ಬೇಡಿ, ದೊಂಬಿ ಮಾಡಿಬಿಟ್ಟಿರ್ತಾರೆ ನಮ್ಮ ಜನ. ಓ, ಏನೋ ಸ್ಟೀಪ್ ಇದೆ. ಓ, ಹೆವಿ ಸ್ಟೀಪ್ ಐತೆ ಗುರು. ಅಲ್ಲಿ ನೋಡು, ಓ ಏನು ಚೆನ್ನಾಗಿದೆ ಅಲ್ಲ ಶರತ, ಮಸ್ತಾಗಿದೆ. ಹೆಂಗೈತೆ ನೋಡು ಸ್ಟೀಪು. ಏನೋ ಹಾಂ, ಏನು ಈ ಥರ ಐತೆ ಡೌನು. ಸೊ ಗಾಡಿ ಎಲ್ಲ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ನಡ್ಕೊ ಹೋಗಬೇಕು. ಸೊ ಅಲ್ಲಿ ಟೆಂಪಲ್ ಇರೋದು, ಹೋಗಿ ಬರುವ ಬನ್ನಿ. ಟೈಲ್ಸ್ಗಳು ನೋಡು ಎಷ್ಟು ಜಾರುತ್ತಲ್ಲ. ಸೊ ಈ 3 ಟೆಂಪಲ್ ಬಂದ್ಬಿಟ್ಟು ಜೈನ್ ಟೆಂಪಲ್ಲು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಪ್ಲೇಸ್ ಮಾತ್ರ ಕ್ರೇಜಿಯಾಗಿದೆ. ಒಳಗಡೆ ಬರಂಗಿಲ್ವಂತೆ, ಇದ್ರೊಳಗಡೆ ಹೋಗಂಗಿಲ್ಲ, ನೋ ಎಂಟ್ರಿ. ಸೊ ಇದು ನೋಡಿ, ಇದು ಆರ್ಟಿಫಿಷಿಯಲ್ ಮರ.
ಬುದ್ಧ ಪೀಸ್. ಅಲ್ಲಿ ಗಂಟೆಗಳು ಹಾಕಿದ್ದಾರೆ, ಚಿಕ್ಕ ಚಿಕ್ಕ ಗಂಟೆಗಳು ನೋಡಿ, ಗಂಟೆಗಳು ಹಾಕಿದ್ದಾರೆ. ಸೌಂಡು ಜೋರಾಗಿ ಗಾಳಿ ಬೀಸ್ತು ಅಂದರೆ ಸೌಂಡು. ಸೊ ಪೇಂಟ್ ಮಾಡ್ತಾ ಇದ್ದಾರೆ ಅಣ್ಣ. ಪೀಸ್ ಆಫ್ ಮೈಂಡ್. ಮಳೆ ಬಂತು, ಒಳ್ಳೆ ಕ್ಲೈಮೇಟು ಗೈಸ್ ನೋಡಿ. ಓಕೆ, ಇವಾಗ ನಾವು ಗೊಮ್ಮಟೇಶ್ವರದ ಹತ್ರ ಇದ್ದೀರಿ. ಏಕಶಿಲಾ ಅಂದರೆ ಒಂದೇ ಕಲ್ಲಲ್ಲಿ ಕೆತ್ತಿರೋದಂತೆ ಇದು. ಸೊ ಝೂಮ್ ಮಾಡ್ತೀನಿ ನೋಡಿ, ಗೊಮ್ಮಟೇಶ್ವರ. ಆ್ಯಂಡ್ ಇಲ್ಲಿ ಪಕ್ಕದಲ್ಲೇ ಪಿಕಾಕ್ ಟೆಂಪಲ್ ಇದೆ. ಇನ್ಸ್ಟಾಗ್ರಾಮಲ್ಲಿ ಮತ್ತು ರೀಲ್ಸಲ್ಲಿ ನೋಡ್ತಾ ಇದ್ದೆ ಈ ಪಿಕಾಕ್ ದೇವಸ್ಥಾನನ. ಇವಾಗ ಡೈರೆಕ್ಟಾಗಿ ಬಂದು ನೋಡ್ತಾ ಇದ್ದೀನಿ. ಚೆನ್ನಾಗಿದೆ, ಬಟ್ ಕಲರ್ ಸ್ವಲ್ಪ ಡಿಮ್ ಅಂತ ಅನ್ನಿಸ್ಬಿಟ್ಟಿದೆ, ಪೇಂಟಿಂಗು ಅಷ್ಟೇ. ಚೆನ್ನಾಗಿದೆ. ಪಕ್ಕದಲ್ಲೇ ಗೊಮ್ಮಟೇಶ್ವರ ವಿಗ್ರಹ ಮತ್ತು ಇದ್ರ ಪಕ್ಕದಲ್ಲೇ ಇದು ಪಿಕಾಕ್ ಟೆಂಪಲ್ಲು. ಆ್ಯಂಡ್ ಇದು ನೋಡಿ, ಇದು ಮಂದಾರಗಿರಿ ಬೆಟ್ಟ. ಅಲ್ಲಿ 450 ಸ್ಟೆಪ್ಸ್ ಇದೆ. ನಡ್ಕೊ ಹೋಗೋರು ನಡ್ಕೊ ಹೋಗ್ಬೋದು, ಇಲ್ಲ ಗಾಡಿಯಲ್ಲಿ ಹೋಗ್ತೀನಿ ಅಂತ ಅನ್ನೋರು ಗಾಡಿಯಲ್ಲೂ ಹೋಗ್ಬೋದು ಗೈಸ್. ಸೊ ಗೈಸ್, ಚೆನ್ನಾಗಿದೆ, ವರ್ತ್ ಇಟ್ಟು. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಫೋಟೋಸ್ಗಳು ಹಾಕಿರ್ತೀನಿ. ಕ್ರೇಜಿಯಾಗಿದೆ ಅಂತ ಅಂದ್ಕೊಳ್ಳಿ. ಚೆನ್ನಾಗಿದೆ, ಬಂದು ವಿಸಿಟ್ ಮಾಡಿ. ಮಂದಾರಗಿರಿ ಹಿಲ್ಸ್ ಬೆಂಗಳೂರಿಂದ ಒಂದು 80 ಕಿಲೋಮೀಟರ್ಸ್ ಇರ್ಬೋದು, 80 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಚೆನ್ನಾಗಿದೆ ಪ್ಲೇಸು. ಒನ್ ಡೇ ಟ್ರಿಪ್ ಥರ ಮಾಡಿ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು, ಇಲ್ಲಿಂದನೂ ನೀವು ಶಿವಗಂಗೆ ಬೆಟ್ಟಗೂ ಹೋಗ್ಬೋದು. ಫಸ್ಟ್ ಇದು ವಿಸಿಟ್ ಮಾಡ್ಕೊಂಡು ನೆಕ್ಸ್ಟು ಶಿವಗಂಗೆ ಬೆಟ್ಟ ಆದರೆ ಹೋಗಿ, ಅದು ಟ್ರಕ್ಕಿಂಗ್ ಪ್ಲೇಸು. ಅರ್ಲಿ ಮಾರ್ನಿಂಗ್ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಚೆನ್ನಾಗಿದೆ ನೋಡಿ. ಶಾಂತಿ ಸ್ತೂಪ, ಪೀಸ್ ಆಫ್ ಮೈಂಡ್ ಗುರು. ನಿಜವಾಗ್ಲೂ ಎಷ್ಟು ಕ್ವೈಟಾಗಿದೆ ಅಂದರೆ ಚೆನ್ನಾಗಿದೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಯಾವ ಪ್ಲೇಸ್ಗೆ ಹೋಗೋಣ ಅಂತ ಇನ್ನೂ ಗೆಸ್ ಮಾಡಿಲ್ಲ. ನಾನು ಅಂದ್ಕೊಂಡಿರೋದು ಮಂದಾರಗಿರಿ ಆದಮೇಲೆ ನೆಕ್ಸ್ಟು ಶಿವಗಂಗೆ ಬೆಟ್ಟ ಹೋಗೋಣ ಅಂತ ಅಂದ್ಬಿಟ್ಟು ನಾಶ ಮಾಡ್ಕೊಂಡು ನೆಕ್ಸ್ಟು ಎಲ್ಲೂ ಹೋಗ್ತೀರಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೈಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟೇ.